ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮುಂದಿನ ರಾಶಿಗಳಿಗೆ ಮದುವೆ ವಿಳಂಬಕ್ಕಾಗಿ ಪರಿಹಾರಗಳನ್ನು ಗುರೂಜಿಗಳು ಸೂಚಿಸ್ತಾರೆ. ಗುರೂಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಚಾರ್ಯ ಗುರೂಜಿಯವರಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗಿನ ಚರಾಚರಂ ತತ್ಪದಂ ದರ್ಶಿತಂ ಗಿನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತರಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರು ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆಲ್ಲ ಅನೇಕ ಫಲಗಳು ಸಿಗುತ್ತೆ ಅಂತ. ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ. ಈ ದಿನದ ಪಂಚಾಂಗವನ್ನು ನೋಡೋಣ. ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಗಿನ ಗ್ರೀಷ್ಮ ಋತು ಆಷಾಢ ಮಾಸ. ನೋಡಿ, ತುಂಬ ವಿಶೇಷವಾಗಿರುವಂತಹ ಸಮಯ, ತುಂಬ ವಿಶೇಷವಾಗಿರುವಂತಹ ದಿನ. ಉತ್ತರಾಯಣ ಪುಣ್ಯಕಾಲದಿಂದ ನಾವು ದಕ್ಷಿಣಾಯನ ಪುಣ್ಯಕಾಲದಕ್ಕೆ ನಾವು ಸಂಚಾರ ಆಗ್ತಾ ಇದೆ. ಈ ದಿನದಿಂದ ದಕ್ಷಿಣಾಯನ ಪ್ರಾರಂಭ ಆಗ್ತಿರುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ನಮಗೆ 6 ತಿಂಗಳಿಗೊಮ್ಮೆ, ಅಂದರೆ ನಾವು ಅರ್ಧ ಒಂದು ಸಂವತ್ಸರ ನಾವು ಉತ್ತರಾಯಣದಲ್ಲಿ ಕಳೆದರೆ ಇನ್ನರ್ಧ ಸಂವತ್ಸರವನ್ನು ನಾವು ದಕ್ಷಿಣದಲ್ಲಿ ನಾವು ಕಳೆಯಬೇಕಾಗುತ್ತೆ. ಹಾಗಾಗಿ ಈಗ ದಕ್ಷಿಣಾಯನ ಪ್ರಾರಂಭ ಆಗಿರುವಂಥದ್ದು, ದಕ್ಷಿಣಾಯನ ಪುಣ್ಯಕಾಲ. ಇನ್ನು ಆಷಾಢ ಮಾಸ ಕೃಷ್ಣ ಪಕ್ಷ ಗುರುವಾರ ಸಪ್ತಮಿ ಬಂದಿರುವಂಥದ್ದು ಕೂಡ ತುಂಬ ಇವತ್ತು ವಿಶೇಷ. ರೇವತಿ ನಕ್ಷತ್ರ ಅತಿಗಂಡ ಯೋಗ ವಿಷ್ಟಿಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಈ ದಿನ ರಾಹುಕಾಲ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3 ಗಂಟೆ 38 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 6 ಗಂಟೆ 2 ನಿಮಿಷದಿಂದ 7 ಗಂಟೆ 38 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9 ಗಂಟೆ 14 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಏನಾದರೂ ಒಂದು ಮಂತ್ರ ಜಪ ಮಾಡ್ಕೊಳ್ಬೇಕು ಅಂದ್ಕೊಳ್ಳೋರು, ಅಥವಾ ಒಂದು ಜಪ ತಪ ಹೋಮ ಹವನಾದಿಗಳನ್ನಾಗಲಿ ಗೃಹಾರಂಭ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಅಂತ ಹೇಳ್ತೀವಿ ಈ ಬ್ರಾಹ್ಮಿ ಮುಹೂರ್ತವನ್ನು. ಅಥವಾ ಯಾರಾದರೂ ಮಕ್ಕಳಲ್ಲಿ ವಿದ್ಯಾರ್ಜನೆಗೋಸ್ಕರ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ಯಾವುದಾದ್ರೂ ಎಕ್ಸಾಮ್ಸ್ಗೆ ನೀವೇನಾದರೂ ಒಂದು ಅನುಕೂಲ ಆಗಬೇಕು, ಎಕ್ಸಾಮ್ಸ್ಗೆ ಓದ್ತಾ ಇದ್ರೆ, ಸ್ಟಡಿ ಮಾಡ್ತಾ ಇದ್ರೆ, ಅಂಥವ್ರು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವಿದ್ಯಾರಂಭ ಅಂದರೆ ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ತುಂಬ ಪ್ರಶಸ್ತವಾಗಿರುವಂಥ ಸಮಯ ಈ ಬ್ರಾಹ್ಮಿ ಮುಹೂರ್ತ. 4 ಗಂಟೆ 32 ನಿಮಿಷದಿಂದ 5 ಗಂಟೆ 17 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತ. ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 2 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 50 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ, 12 ರಾಶಿಯವರಿಗೆ ಯಾವ ರೀತಿಯಾಗಿ ಇವತ್ತು ಶುಭ ಮತ್ತು ಅಶುಭ ಫಲಗಳಿದೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ನೇರವಾಗಿ ಗುರುಗಳಿಂದ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಗುರುಗಳೇ, ಇವತ್ತು 12 ರಾಶಿಯವರ ಫಲಾನುಫಲಗಳು ಹೇಗಿವೆ? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾ ಇದ್ವಿ. ಯಾಕಂದರೆ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭದ ದಿನ ಆಗಿರುತ್ತೆ. ಇದರೊಟ್ಟಿಗೆ ಈ ದಿನ ನಾವು ಏನೋ ಒಂದು ಮದುವೆಯ ಒಂದು ವಿಳಂಬಕ್ಕೆ ಕಾರಣಗಳು ಮತ್ತು ಪರಿಹಾರಗಳ ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ನಾವು ಕಟಕ ರಾಶಿ ಹಾಗೆ ಸಿಂಹ ರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ಈ ದಿನ ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡುವಂಥದ್ದು. ಇದನ್ನು ಮೇಷರಾಶಿಯವರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡಿ. ಇದನ್ನು ಮೇಷರಾಶಿಯವರಿಗೆ ನೂತನ ಒಪ್ಪಂದಗಳಿಗೆ ಚಾಲನೆ ಕೊಡುವಿರಿ ಅಂತ ಹೇಳ್ತಾ ಇದೆ. ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿದ್ರು ಕೂಡ ಇವತ್ತು ಒಂದು ಶುಭ ಸಂಕೇತ ಇದೆ ಅಂತ ಹೇಳ್ತಿದ್ದೆ. ಏನಾದರೂ ನೀವು ಹೊಸದಾಗಿ ಮಾಡ್ಕೊಳ್ಬೇಕು ಅಂದ್ಕೊಳ್ಳೋರು ಇವತ್ತು ತುಂಬ ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಗುರುವಾರ ಅಲ್ವಾ ಪ್ರಶಸ್ತವಾಗಿರುವಂಥದ್ದು. ಗುರುವಾರ ಮತ್ತು ಸಪ್ತಮಿ ಕೂಡ ತಿಥಿ ಕೂಡ ಶುಭವಾಗಿರುತ್ತೆ. ಇನ್ನು ಉತ್ತರಾಯಣದಿಂದ ದಕ್ಷಿಣಾಯನ ಕೂಡ ಇವತ್ತು ಪ್ರಾರಂಭ ಆಗ್ತಿರುವಂಥದ್ದು ತುಂಬ ಒಳ್ಳೆ ದಿನ ಆಗಿರುತ್ತೆ. ಏನಾದರೂ ಹೊಸದಾಗಿ ನೀವು ಪ್ರಾರಂಭ ಮಾಡ್ಕೊಳ್ಳೋರಿಗೆ ಶುಭ ದಿನ, ಶುಭ ಸಂಕೇತ ಆಗಿರುತ್ತೆ ಮೇಷರಾಶಿಯವ್ರಿಗೆ. ಇನ್ನು ಆರೋಗ್ಯದಲ್ಲಿ ಕೂಡ ಉತ್ತಮ ಪ್ರಗತಿ ಕೂಡ ಕಾಣುತ್ತೆ. ಯಾರು ಮೇಷರಾಶಿಯವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಏನಾದರೂ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಆರೋಗ್ಯ ಸಮಸ್ಯೆಗಳು ಕೂಡ ಇವತ್ತು ನಿಮಗೆ ಅನುಕೂಲ ಆಗುತ್ತೆ, ಪ್ರಗತಿ ಕಾಣುತ್ತೆ. ಆರೋಗ್ಯದಲ್ಲಿ ಅದು ಏನಾದರೂ ಏರುಪೇರು ಉಂಟಾಗಿರುವಂಥದ್ದು ಯಾವುದೊಂದು ಸಮಸ್ಯೆ ಇರುತ್ತೆ, ಅದೆಲ್ಲವೂ ಕೂಡ ಸಮಸ್ಯೆ ನಿವಾರಣೆ ಆಗುವಂಥದ್ದಾಗುತ್ತೆ ಮತ್ತು ಆರೋಗ್ಯ ಅಭಿವೃದ್ಧಿ ಕೂಡ ಆಗಿರುವಂಥದ್ದು ದಿನ ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ನೋಡಿ, ಇದನ್ನೇ ವೃಷಭ ರಾಶಿಯವರಿಗೆ ಹಣಕಾಸು ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾರು ವೃಷಭ ರಾಶಿಗಳಿದ್ದೀರಾ ನೋಡಿ, ಹಣದ ವ್ಯವಹಾರ ಮಾಡುವಾಗ ನೋಡಿ ತಿಳ್ಕೋಬೇಕು, ಜಾತಕ ಫಲದಲ್ಲಿದೆ ಹಣಕಾಸು ವಿಚಾರದಲ್ಲಿ ಜಾಗ್ರತೆ ವಹಿಸಿ ಅಂತ ಅಂದಾಗ ಏನು ಮಾಡಬೇಕು, ಯಾವುದೇ ವ್ಯವಹಾರಗಳನ್ನು ಮಾಡ್ಕೊಳ್ಬಾರ್ದು, ಯಾರಿಗೂ ಹಣ ಕೊಡಬಾರ್ದು ಅಥವಾ ಇಸ್ಕೊಳ್ಳೋದಾಗಲಿ ಈ ರೀತಿ ಮಾಡಬಾರ್ದು. ಇವತ್ತು ಹಣದ ವಿಚಾರವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ತಲೆ ಬೇಕಾಗಿರೋ ಬರುತ್ತೆ ಇವತ್ತು. ಯಾಕಂದರೆ ನೋಡಿ, ಹಣದ ವಿಚಾರವಾಗಿ ನಮಗೆ ತೊಂದರೆಗಳು ಆಗ್ತಾ ಇದೆ ಅಂದರೆ ಯಾವುದೋ ಸಣ್ಣದಾಗಲಿ ಅಥವಾ ದೊಡ್ಡ ಒಂದು ವಿಚಾರಗಳಾಗಲಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕು ನೀವು ಇವತ್ತು. ಯಾಕಂದರೆ ಸುಮ್ಮನೆ ಆ ವಿಚಾರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತೀರಾ, ಯಾವುದೋ ಒಂದು ಹಣ ಕೊಡೋದು, ಹಣ ಇಸ್ಕೊಳ್ಳೋದು, ಯಾವುದೋ ವ್ಯವಹಾರಗಳು ಮಾಡಿಕೊಂಡ್ರೆ ಅದರಿಂದ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಹಳೆಯ ಗೆಳೆಯರ ಭೇಟಿ ಸಂಭವ ಇದೆ. ಹಳೆಯ ನಿಮ್ಮ ಸ್ನೇಹಿತರನ್ನು ಈ ದಿನ ಏನಾದರೂ ಇವತ್ತು ಭೇಟಿ ಮಾಡೋ ಅವಕಾಶ ಇತ್ತು ಅಂತಂದ್ರೂ ಕೂಡ ನೀವು ಇವತ್ತು ಮಾಡ್ಕೊಳ್ಬೋದು. ಇನ್ನು ಕಳೆದು ಹೋದ ದಿನಗಳ ಸವಿ ನೆನಪುಗಳು ಮೆಲುಕು ಹಾಕುವ ಒಂದು ಸಾಧ್ಯತೆ ಇರುವುದು. ಯಾಕಂದರೆ ಯಾರು ನಿಮ್ಮ ಜೊತೆಗಾರರು ಸಿಕ್ಕಾಗ ಯಾರು ಹಿಂದಿನ ದಿನಗಳ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ಇನ್ನು ಮಾತುಕತೆ ಮಾಡುವಂಥದ್ದು. ನೂತನ ಕಾರ್ಯಕ್ರಮಗಳು ಮಾಡಲು ಕೂಡ ಆಲೋಚಿಸುವಿರಿ ಅಂತ ಹೇಳ್ತಾ ಇದ್ದೀನಿ. ಹೊಸದಾಗಿ ಏನೋ ಪ್ರಾರಂಭ ಮಾಡಲಿಕ್ಕೆ ನೀವು ಕೂಡ ಒಂದು ಆಲೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರು. ನೋಡಿ, ಯಾವುದು ಕೆಲವೊಬ್ಬರಿಗೆ ಮನೇಲಿ ಇರ್ತಾರೆ, ಏನೋ ಕೆಲಸಗಳು ಮಾಡ್ತಾ ಇರಲ್ಲ ಅಂಥವ್ರು ಏನಾದರೂ ಹೊಸದಾಗಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಇರುತ್ತೆ, ಏನೋ ಒಂದು ಕೋರಿಕೆ ಇರುತ್ತೆ, ಅದನ್ನು ನೀವು ಕಾರ್ಯರೂಪಕ್ಕೆ ತರಲಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ದಿನ ನೋಡಿದಾಗ ಅಂದುಕೊಂಡ ಕಾರ್ಯಗಳಲ್ಲಿ ಪದೇ ಪದೇ ಹಿನ್ನಡೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ನೋಡಿ ಸ್ವಲ್ಪ ಹಿನ್ನಡೆ ಅಂತ ತೋರಿಸ್ತಾ ಇದೆ. ನೀವೇನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿದ್ರೆ ಅದು ಸ್ವಲ್ಪ ಆಗಲ್ಲ, ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಇದೆ. ಹಿನ್ನಡೆ ಅಂತಂದರೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಯಾವುದೋ ತೊಂದರೆಗಳಾಗುವಂಥದ್ದು ಅಥವಾ ಕೆಲಸ ಆಗದಲ್ಲೇ ಇರುವಂಥದ್ದೆಲ್ಲ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ, ಜಾಗ್ರತೆ ವಹಿಸಬೇಕು. ಇನ್ನು ವಿವಿಧ ಮೂಲಗಳಿಂದ ಹಣವನ್ನು ಕೂಡಿಸುವುದು ಕೂಡ ಇವತ್ತು ತುಂಬ ವಿಶೇಷ ಆಗಿರುತ್ತೆ. ಕಟಕ ರಾಶಿಯವರು ನೋಡಿ, ಏನಾದರೂ ಹಣ ಬರೋದಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾರಾದರೂ ಹಣ ಕೊಡಬೇಕಾಗಿರೋರು ಹಣ ಕೊಡ್ತಾರೆ ಇವತ್ತು, ಆದರೆ ನೀವು ಅದ್ರ ಕಡೆ ಯೋಚನೆ ಮಾಡುವಂಥದ್ದು, ಅದ್ರ ಚಿಂತನೆ ಮಾಡುವಂಥದ್ದು, ಅದ್ರ ಬಗ್ಗೆ ವ್ಯವಹಾರಗಳನ್ನು ಮಾಡಿಕೊಂಡಾಗ ಹಣದ ವಿಚಾರವಾಗಿ ಆರ್ಥಿಕವಾಗಿ ಕೂಡ ಸಂಕಷ್ಟದಿಂದ ದೂರ ಆಗಲಿಕ್ಕೆ ಅನುಕೂಲ ಆಗುತ್ತಿದ್ದಿನ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಹಲವು ದಿನಗಳಿಂದ ಬಾಕಿ ಇರುವ ಕೆಲಸಗಳಿಂದ ಅಂತಿಮಗೊಳ್ಳುತ್ತೆ. ನೋಡಿ, ಸಿಂಹರಾಶಿಯವರಿಗೆ ಒಳ್ಳೆಯ ದಿನ. ತುಂಬ ದಿವಸದಿಂದ ಕೆಲಸ ಕಾರ್ಯ ಆಗಿರಲ್ವಲ್ಲ, ಅದೆಲ್ಲ ಕೂಡ ಇವತ್ತು ಆಗುತ್ತೆ ಅಂತೇಳಿ ಆ ಕೆಲಸಗಳ ಬಗ್ಗೆ ಯೋಚನೆ ಮಾಡಬೇಕು. ಆ ಕೆಲಸಗಳ ಬಗ್ಗೆ ನೀವು ಕೆಲಸ ಮಾಡುವಂಥದ್ದು, ಯಾವುದೋ ಒಂದು ಕೆಲಸ ಅರ್ಧಕ್ಕೆ ನಿಂತೋಗಿರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಆ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಕೊಂಡಾಗ ಏನಾಗುತ್ತೆ, ಆ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹಿರಿಯರ ಬೆಂಬಲ ಸಹಕಾರ ದೊರಕುವುದು ಅಂತ ಹೇಳ್ತಾ ಇದೆ. ಏನಾದರೂ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ನೀವು ಅಂದ್ಕೊಂಡಿರ್ತೀರ, ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ಒಂದು ಮನೆ ದೇವರು ದೇವಸ್ಥಾನಕ್ಕೂ ಅಥವಾ ಎಲ್ಲಿಗೊಂದು ಹೋಗ್ಬೇಕು ಅಂದ್ಕೊಳ್ತಿರ್ತಾರಲ್ಲಿ ಹಿರಿಯರ ಸಲಹೆಗಳು ತಗೊಳ್ಬೇಕು. ಅವ್ರನ್ನ ಕೇಳಿದಾಗ ನಿಮ್ಗೆ ಇನ್ನೂ ಕೂಡ ಅನುಕೂಲ ಆಗುತ್ತೆ, ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಸಹಕಾರ ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಇಂದು ಹೆಚ್ಚಿನ ಲಾಭಾಂಶ ಕಂಡು ಬರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿದ್ದರೆ ಗಮನದಲ್ಲಿ ಇಟ್ಕೊಳ್ಳಿ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ, ಅಂದರೆ ಲಾಭಾಂಶ ಹೆಚ್ಚಾಗುತ್ತೆ. ನಿಮ್ಮ ವ್ಯಾಪಾರನೂ ಕೂಡ ಇದನ್ನು ಚೆನ್ನಾಗಾಗುವಂಥದ್ದು ಇರುತ್ತೆ. ಇನ್ನು ವಿವಾಹ ಆಕಾಂಕ್ಷಿಗಳಿಗೆ ಇಂದು ಶುಭ ವಾರ್ತೆ ಕೂಡ ಸಿಗುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಯವರು ಮದುವೆಗೆ ಸಂಬಂಧ ನೋಡ್ತಾ ಇರ್ತೀರಾ, ಆಕಾಂಕ್ಷೆಗಳಿರ್ತಾರೆ, ಮದುವೆ ಮಾಡ್ಕೊಳ್ಲಿಕ್ಕೆ ನೋಡ್ತಾ ಇರ್ತೀರಾ, ಮುಂದಿನ ಶ್ರಾವಣ ಮಾಸಗಳು ಬಂದಿರೋದ್ರಿಂದ ಕೆಲವೊಂದು ಇವು ಶುಭ ಕಾರ್ಯಗಳಿಗೆ ನೋಡ್ತಾ ಇರೋರಿಗೆ ಇವತ್ತು ಅನುಕೂಲಕರ ದಿನವಾದ ಶುಭ ವಾರ್ತೆ ಕೂಡ ಸಿಗುತ್ತೆ ನಿಮಗೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾರಾಶಿಯವರಿಗೆ ನೋಡಿದಾಗ ದೊಡ್ಡ ದೊಡ್ಡ ಯೋಜನೆಗಳಿಗೆ ಕೈ ಹಾಕಿದರೆ ನೆಮ್ಮದಿ ಕಳೆದುಕೊಳ್ಳುವಿರಿ. ತುಲಾರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದಾದ್ರೂ ಈಗ ದೊಡ್ಡದಾಗಿ ತುಂಬ ಹಿಂದಿನಿಂದ ಅಂದುಕೊಂಡುವಂತಹ ಕೆಲಸಗಳು, ದೊಡ್ಡ ಒಂದು ಪ್ರಮಾಣದಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ಲ, ಇವತ್ತು ಸ್ವಲ್ಪ ತಡ ಮಾಡಬೇಕು ಅಂತ ಹೇಳ್ತಾ ಇದೆ. ಅದರಿಂದ ಯೋಜನೆಗಳಿಗೆ ಈಗ ನೆಮ್ಮದಿ ಕಳ್ಕೊಳ್ತೀರಾ. ಏನಾದರೂ ಮಾಡಬೇಕು ಅಂತ ನೀವು ಮುಂದೆ ನುಗ್ಗಿದ್ರೆ ಯಾವುದಾದ್ರೂ ಒಂದು ಅಡ್ಡಿ ಬರುತ್ತೆ, ಆತಂಕಗಳಾಗುತ್ತೆ, ಅಥವಾ ಯಾರೋ ಬಂದು ತೊಂದರೆ ಮಾಡ್ತಾರೆ, ಇದೆಲ್ಲ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ತುಲಾರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇಂಜಿನಿಯರಿಂಗ್ಸ್ ಮತ್ತು ಮೆಡಿಕಲ್ಸ್ ಕ್ಷೇತ್ರದವರಿಗೆ ಪ್ರತಿಭೆಗೆ ತಕ್ಕ ಪ್ರತಿಫಲ ಕೂಡ ದೊರಕುವುದು. ಯಾರೆಲ್ಲ ಈಗ ತುಲಾರಾಶಿಯವರು ನೋಡಿ ಇಂಜಿನಿಯರಿಂಗ್ಸ್ ಮಾಡ್ತಾ ಇರ್ತೀರಾ ಅಥವಾ ಮೆಡಿಕಲಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಅಂಥವ್ರಿಗೂ ಕೂಡ ಇದನ್ನು ಆ ಒಂದು ಕ್ಷೇತ್ರದಲ್ಲಿ ಯಾರೆಲ್ಲ ನೀವು ಯಾಕೆಂದರೆ ಅದೊಂದು ಪ್ರತಿಭೆ ಇರಲೇಬೇಕಾಗುತ್ತೆ. ಅವರು ಒಂದು ಸ್ವಲ್ಪ ಅವರ ಕಲೆಯಲ್ಲಿ ತುಂಬ ವಿಶೇಷವಾಗಿರುತ್ತೆ, ಅವ್ರಿಗೂ ಸ್ವಲ್ಪ ಅವರು ಆ ಒಂದು ಕೆಲಸ ಕಾರ್ಯದಲ್ಲಿ ತುಂಬ ಆಸಕ್ತಿ ವಹಿಸಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕಾಗ್ತಿರುತ್ತೆ. ಅಂಥವ್ರು ಯಾರು ತುಂಬ ಆಸಕ್ತಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ ಅವ್ರಿಗೆ ಆ ಪ್ರತಿಭೆಗೆ ತಕ್ಕ ಪ್ರತಿಫಲ ದೊರಕುವಂಥದ್ದು ಕೂಡ ಇವತ್ತಾಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಪ್ರಭಾವಿ ವ್ಯಕ್ತಿಗಳಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಅಂತ ಹೇಳ್ತಾ ಇದೆ. ಯಾರಾದರೂ ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂತಂದರೆ ಯಾರೋ ಪ್ರಭಾವಿ ವ್ಯಕ್ತಿಯ ಅವರ ಒಂದು ಸಹಕಾರವನ್ನು ತಗೊಳ್ಬೇಕು ನೀವು, ಯಾವುದೇ ಕೆಲಸ ಆಗಲಿ. ಯಾಕೆಂದರೆ ಅದು ನಿಮ್ಮ ಮೇಲಾಧಿಕಾರಿಗಳಾಗ್ಬೋದು ಅಥವಾ ಆ ಒಂದು ಕೆಲಸದ ಬಗ್ಗೆ ಸ್ವಲ್ಪ ಅದು ಒಂದು ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ಅವರ ಒಂದು ಸಹಕಾರದಿಂದ ನಿಮಗೇನಾಗುತ್ತೆ ಕಾರ್ಯದಲ್ಲಿ ಯಶಸ್ಸನ್ನು ಕೂಡ ಕಾಣ್ಬೋದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರೋದು. ಹಣದ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ದಿನ ಶುಭ ಸಂಕೇತ ಕೂಡ ಇರುವಂಥದ್ದು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸರಾಗವಾಗಿ ಸಾಗುವುದು ಅಂತ ಹೇಳ್ತಾ ಇದೆ. ಧನುರಾಶಿಯವರಿಗೂ ಕೂಡ ಇವತ್ತು ಕೆಲಸ ಕಾರ್ಯಗಳು ಅಂದರೆ ಸರಾಗವಾಗಿ ಆಗುತ್ತೆ. ಏನೋ ಒಂದು ಅಡ್ಡಿ ಆತಂಕಗಳಿಲ್ದಿರ, ತೊಂದರೆಗಳಿಲ್ದಿರ
ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ, ಜಾಗ್ರತೆ ವಹಿಸಬೇಕು. ಧನುರಾಶಿಯವರು ಬೆಲೆ ಬಾಳುವ ವಸ್ತುಗಳು, ಆಭರಣಗಳಾಗಲಿ ಅಥವಾ ಯಾವುದೋ ಒಂದು ನಿಮ್ಮ ವಸ್ತುವನ್ನು ಕಳೆದುಕೊಳ್ಳುವಂತಹ ಮುನ್ಸೂಚನೆ ಇರೋದ್ರಿಂದ ನೀವು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ನಿಮ್ಮ ಮೊಬೈಲ್ಸ್ ಆಗಲಿ ಅಥವಾ ಆಭರಣಗಳಾಗಲಿ ಯಾವುದಕ್ಕೆ ಒಂದಾಗಲಿ ಬೆಲೆ ಬಾಳುವಂಥ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹೊರಗಡೆ ಎಲ್ಲಾದರೂ ಹೋದಾಗ ಈ ದಿನ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಹಿರಿಯರ ಮೂಲಕ ಬಹುನಿರೀಕ್ಷಿತ ವಿಚಾರವೊಂದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಮನೆಯಲ್ಲಿ ಯಾರೊಬ್ಬರು ಹಿರಿಯರಿಂದ ತುಂಬ ದಿವಸದಿಂದ ಒಂದು ಕನಸು ಕಟ್ಕೊಂಡಿರುವಂತಹ ಬಹುನಿರೀಕ್ಷೆ ಇಟ್ಕೊಂಡಿರ್ತಾರೆ, ಈ ಕೆಲಸ ಆಗಬೇಕು, ಇದಾದರೆ ನಿಮಗೆ ಒಂದು ಜೀವನದಲ್ಲಿ ಒಂದು ತಿರುವು ಕಾಣ್ತೀರಾ ಅಂತ ಅಂದ್ಕೊಳ್ತಾ ಇರ್ತೀರಲ್ವ. ಆ ಒಂದು ಕೆಲಸ ಹಿರಿಯರ ಬೆಂಬಲದಿಂದ, ಅವರ ಆಶೀರ್ವಾದದಿಂದ, ಅವರ ಒಂದು ಒಳ್ಳೆಯ ಮಾತುಗಳಿಂದನೂ ಕೂಡ ನಿಮಗೆ ಅನುಕೂಲಕರ ರೀತಿಯಲ್ಲಿ ಆಗುತ್ತೆ. ಇನ್ನು ದೂರದ ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸಬೇಕು. ಮಕರ ರಾಶಿಯವರು ನೋಡ್ಕೊಳ್ಳಿ, ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಂಭರಾಶಿಯವರಿಗೆ ನೋಡಿದಾಗ ಹೋಟೆಲ್ ವ್ಯಾಪಾರಿಗಳಿಗೆ ಸಾಧಾರಣವಾಗಿ ಇರುತ್ತೆ ಅಂತ ಹೇಳ್ತಾ ಇದೆ. ಹೋಟೆಲ್ ವ್ಯಾಪಾರಸ್ಥರು ಯಾರು ಇರ್ತಾರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು, ಎಚ್ಚರಿಕೆಯಿಂದ ವ್ಯವಹರಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಯಾರು ಹೋಟೆಲ್ ಮಾಲೀಕರಿರ್ತೀರಾ ಅಥವಾ ಅಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೋ ಒಂದು ತೊಂದರೆ ಆಗುವ ಮುನ್ಸೂಚನೆ ಇರೋದ್ರಿಂದ ನಿಮ್ಮ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಪ್ರಯತ್ನಿಸಿದ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ನೋಡಿ, ನೀವು ಏನಾದರೂ ಇವತ್ತು ಪ್ರಯತ್ನ ಪಟ್ಟರೆ ಕಾರ್ಯಸಿದ್ಧಿ, ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಆಗಲ್ಲ. ಮೀನರಾಶಿಯವರು ಯಾರಿದ್ದಾರೆ ನೋಡಿ, ನೋಡ್ಕೊಳ್ಬೇಕು. ಏನು ಹೇಳ್ತಾ ಇದೆ, ಪ್ರಯತ್ನ ಪಟ್ಟರೆ ನಿಮಗೆ ಕಾರ್ಯಸಿದ್ಧಿ ಅಂತ. ನೀವು ಮನೇಲೇ ಇಟ್ಕೊಂಡು ಯಾವುದೋ ಕೆಲಸ ಆಗ್ತಾ ಇಲ್ಲ ಅಂತ ಇದ್ದರೆ ಅಥವಾ ಕೆಲಸ ಮಾಡ್ದಲ್ಲೇ ಕೆಲಸ ಆಗ್ತಾ ಇಲ್ಲ ಅಂದ್ಕೊಂಡಿದ್ರೆ ಅದಾಗಲ್ಲ. ಅದು ನೀವೇ ಕಷ್ಟಪಟ್ಟು ಪ್ರಯತ್ನಪಟ್ಟು ಕೆಲಸ ಮಾಡಿದಾಗ ಆ ಕೆಲಸವು ನಿಮಗೆ ಅನುಕೂಲ ಆಗುತ್ತೆ, ಅದರಲ್ಲಿ ನೀವು ಯಶಸ್ಸನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಇನ್ನು ಯಾವುದೇ ಕಾರ್ಯಯೋಜನೆಗಳನ್ನು ಪೂರ್ವಾಪರ ಯೋಚಿಸಿ ಕೈಗೊಳ್ಳಬೇಕು. ಆದರೆ ನೋಡಿ, ಹಿಂದೆ ಮುಂದೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. ಸುಮ್ಮನೆ ನೀವು ಸಡನ್ನಾಗಿ ಯಾವುದೋ ಕೆಲಸ ಮಾಡಬೇಕು ಅಂತೇಳಿ ಹೋದರೆ ಆಗಲ್ಲ. ಹಿಂದೆ ಮುಂದೆ ಯೋಚನೆ ಮಾಡಿ, ಪೂರ್ವಾಪರ ಯೋಚನೆ ಮಾಡಿ, ಆ ಕೆಲಸದಿಂದ ಒಳ್ಳೇದು ಯಾವುದು ಕೆಟ್ಟದ್ದು ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲಸ ಮಾಡ್ಲಿಕ್ಕೆ ಹೋದಾಗಲೇ ಅದರದ್ದು ಒಂದು ಯೋಗ್ಯತೆ ನಮಗೆ ಗೊತ್ತಾಗುತ್ತೆ. ಅದು ಯಾವುದು ಹೋದ್ರೂ ನಾವು ಏನು ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಥವಾ ಅದರಲ್ಲಿ ಏನು ಅನಾನುಕೂಲಗಳಿದೆ, ಏನು ತೊಂದರೆಗಳಿದೆ, ಅದನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತಂದುಕೊಳ್ಳಿ. ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ. ವೀಕ್ಷಕರೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಸರಣಿಯಲ್ಲಿ ರಾಶಿಗನುಗುಣವಾಗಿ ಮದುವೆ ವಿಳಂಬಕ್ಕಾಗಿ ಪರಿಹಾರಗಳನ್ನು ಗುರುಜಿಯವರು ಸೂಚಿಸುತ್ತಿದ್ದಾರೆ. ಇವತ್ತು ಯಾವ ರಾಶಿಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ ಮತ್ತು ಯಾವೆಲ್ಲ ರಾಶಿಗಳು ಯಾವೆಲ್ಲ ಸಾಧನಗಳನ್ನು ಕಾರ್ಯಗಳನ್ನು ಮಾಡಿದ್ರೆ ಮದುವೆ ವಿಳಂಬವನ್ನು ತಪ್ಪಿಸಬಹುದು, ಈ ಬಗ್ಗೆ ಗುರುಜಿಯವರಿಂದ ಕೇಳಿ ತಿಳಿದುಕೊಳ್ಳೋಣ. ಗುರುಜಿ ನೋಡಿ, ಈ ಒಂದು ಕಾಲಮಾನದಲ್ಲಿ ಮದುವೆ ಅನ್ನೋವಂಥ ವಿಚಾರ ವಿಳಂಬ ಆಗುವಂಥದ್ದಾಗಲಿ ಅಥವಾ ಮದುವೆ ಒಂದು ಸಟ್ಟಾಗಿ ಮುರಿದು ಬೀಳುವಂಥದ್ದಾಗಲಿ ಇದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಆದರೆ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಗುರುಗಳೇ, ನಾವೆಲ್ಲ ಪೂಜೆ ಆಯಿತು ಅಥವಾ ದಾನಗಳು ಕೂಡ ಮಾಡ್ಕೊಂಡಿದ್ದಾಯಿತು, ಎಲ್ಲ ಆದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಮದುವೆ ತೊಂದರೆಗಳು ಆಗ್ತಾ ಇದೆ ಅಥವಾ ಏನೋ ಮುಂದಕ್ಕೆ ಹೋಗ್ತಾ ಇರುತ್ತೆ ಮದುವೆ, ಈ ರೀತಿ ಎಲ್ಲ ತೊಂದರೆಗಳು ಆಗ್ತಾ ಇದ್ದಾಗ ನೀವು ಒಂದು ಜನ್ಮ ಜಾತಕವನ್ನು ನೋಡಬೇಕಾಗುತ್ತೆ. ಈಗ ಒಂದು ಜಾತಕದಲ್ಲಿ ಸಪ್ತಮ ಭಾವವನ್ನು ನೋಡಿದಾಗ ಸಪ್ತಮ ಭಾವಾಧಿಪತಿ ಯಾರಿದ್ದಾರೆ ನೋಡ್ಕೊಳ್ಬೇಕು, ಅಥವಾ ಏನಾದರೂ ಆ ಸಪ್ತಮ ಭಾವಾಧಿಪತಿ ಏನಾದರೂ ನಿಜ ಸ್ಥಾನದಲ್ಲಿದ್ದಾಗ ಏನೆಲ್ಲ ತೊಂದರೆಗಳು ಬರುತ್ತೆ ಅದನ್ನು ತಿಳ್ಕೊಂಡು ನಾವು ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ನಾವು ದಿನನಿತ್ಯವೂ ಕೂಡ ಒಂದೊಂದು ರಾಶಿ ಅಥವಾ ಲಗ್ನದವರಿಗೆ ತಿಳಿಸ್ಕೊಡ್ತಾ ಇದ್ವಿ. ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಯನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದರೊಟ್ಟಿಗೆ ನೀವು ಲಗ್ನವನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈಗ ಲಗ್ನ ಒಂದು ನೀವೆಲ್ಲಾದರೂ ಒಂದು ಜಾತಕವನ್ನು ತೋರಿಸಿದಾಗ ಒಂದು ಜ್ಯೋತಿಷರ ಬಳಿ ಹೋದಾಗ ಅವರಿಗೆ ನಿಮಗೆ ಅವರು ಒಂದು ಜಾತಕ ಬರೆದು ಕೊಡುವಾಗ ಬರ್ಕೊಡ್ತಾರಲ್ಲ. ಏಕೆಂದರೆ ನಕ್ಷತ್ರ ರಾಶಿ ಲಗ್ನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ತುಂಬ ಪ್ರಾಮುಖ್ಯತೆ ಇರುತ್ತೆ ಆ ಒಂದು ಲಗ್ನಕ್ಕೆ. ಆ ಲಗ್ನವನ್ನು ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಯಾವ ಲಗ್ನ ನಮ್ಮದು ಅಂತ. ಈಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ, ಈ ಇಷ್ಟು ರಾಶಿಗಳ ಜೊತೆ ನಾವು ಇದನ್ನೇ ಲಗ್ನಗಳು ಕೂಡ ಅಂತ ಹೇಳ್ತೀವಿ. ಮೀನ ಲಗ್ನ ಆಗ್ಬೋದು ಅಥವಾ ಸಿಂಹ ಲಗ್ನ ಆಗ್ಬೋದು ಅಥವಾ ಕನ್ಯಾ ಲಗ್ನ ಆಗ್ಬೋದು, ಇದೆಲ್ಲವೂ ಕೂಡ ಇರುತ್ತೆ. ಅದನ್ನು ನಿಮ್ಮ ಲಗ್ನ ಯಾವುದು ಅನ್ನೋಂಥದ್ದು ನೀವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಇನ್ನು ನಾವು ಈ ದಿನ ಈ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಆಗ್ಬೋದು ಅಥವಾ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಈ ಕರ್ಕಾಟಕ ರಾಶಿಯವ್ರಿಗೆ ಈ ಮದುವೆ ಏನಾದರೂ ವಿಳಂಬ ಆಗ್ತಾ ಇತ್ತು ಅಂತಂದರೆ ಅಥವಾ ಕರ್ಕಾಟಕ ಲಗ್ನದವರಿಗೆ ಈ ಮದುವೆ ವಿಳಂಬ ಆಗ್ತಾ ಇತ್ತು ಅಂತಂದರೆ ಏನು ಮಾಡಬೇಕು? ಕರ್ಕಾಟಕ ಹಾಗೆ ಸಿಂಹ ರಾಶಿಯವರು ಸೂರ್ಯ ಮತ್ತು ಚಂದ್ರನನ್ನು ಇವರು ಆರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ಈ ಲಗ್ನಾಧಿಪತಿ ಅಥವಾ ಭಾವಾಧಿಪತಿ ಅಥವಾ ರಾಶ್ಯಾಧಿಪತಿ ಚಂದ್ರ ಮತ್ತು ಸೂರ್ಯನಾಗಿರ್ತಾರೆ. ಈಗ ನಾವು ಕರ್ಕಾಟಕಕ್ಕೆ ನಾವು ಆ ಚಂದ್ರನನ್ನು ನೋಡಿದಾಗ ಸಿಂಹರಾಶಿಯವರಿಗೆ ನಾವು ಸೂರ್ಯನನ್ನು ನೋಡ್ತೀವಿ. ಈ ಅಂದರೆ ಆ ಸೂರ್ಯ ರಾಶಾಧಿಪತಿ ಅಥವಾ ಲಗ್ನಾಧಿಪತಿ ಆಗಿದ್ದಾಗ ನಾವೇನು ಮಾಡಬೇಕು? ಒಂದು ಜಾತಕವನ್ನು ತಗೊಂಡಾಗ ಸೂರ್ಯ, ಈಗ ಸಿಂಹರಾಶಿಯವರ ಲಗ್ನಾಧಿಪತಿ ಸೂರ್ಯ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದರೆ ಅಥವಾ ಏನಾದರೂ ಸಪ್ತಮ ಭಾವದಲ್ಲಿ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂತಂದ್ರೂ ಕೂಡ ಮದುವೆ ವಿಳಂಬ ಆಗ್ತಾ ಇರುತ್ತೆ ಅಥವಾ ಮದುವೆಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ಇನ್ನು ಕರ್ಕಾಟಕ ರಾಶಿಯಾಗಿರುವಂತಹ ರಾಶ್ಯಾಧಿಪತಿ ಆಗಿರುವಂತಹ ಚಂದ್ರ ಏನಾದರೂ
ನೀಚ ಸ್ಥಾನದಲ್ಲಿ ಬಂದುಬಿಟ್ರೆ ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ತಾ ಇರ್ತೀರಾ, ಮನಸ್ಸಿಗೆ ಸಂತೋಷನೇ ಇರಲ್ಲ. ಯಾಕಂದರೆ ಸುಮ್ಮನೆ ಬೇಡವಾದ, ಈಗ ನೋಡಿ ಇಷ್ಟ ಇಲ್ಲದಲ್ಲೇ ಎಷ್ಟೋ ಜನ ನಾವು ಮದುವೆ ಆಗ್ತಿರೋದನ್ನು ನೋಡ್ತಾ ಇರ್ತೀವಿ. ಆ ರೀತಿ ಇಷ್ಟ ಇಲ್ಲದ ಮದುವೆಗಳಾಗುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ನೀವು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗುತ್ತೆ ಈ ಕರ್ಕಾಟಕ ರಾಶಿಯವರಾಗಲಿ ಸಿಂಹ ರಾಶಿಯವರಲ್ಲಿ. ಯಾಕಂದರೆ ನಿಮಗೆ ಬಹು ಬೇಗನೆ ನಿಮ್ಮ ಅಂದರೆ ಇಷ್ಟವಾಗಿರುವಂತಹ ವಧು ಆಗಲಿ ವರ ಆಗಲಿ ಸಿಗ್ತಾ ಇರಲ್ಲ. ಹಾಗಾಗಿ ಈ ಒಂದು ಸರಳ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ಹಲೋ, ರೂಪಾ ಅಂತ. ಹೇಳಿ ರೂಪಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಅಣ್ಣನ ಮಗಳು ಬಗ್ಗೆ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕವನ್ನು ತಿಳಿಸಿ. 19/3/2007. 7/3/2007. ಹುಟ್ಟಿದ ಸ್ಥಳ ಗೊತ್ತಿದೆಯಮ್ಮ? ಬೆಂಗಳೂರು ಮೇಡಮ್. ಹುಟ್ಟಿದ ಸಮಯ? ಮಧ್ಯಾಹ್ನ 2:10. ಮಧ್ಯಾಹ್ನ 2:10. ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು. ವಿದ್ಯಾಭ್ಯಾಸದ ಬಗ್ಗೆನಾ? ಸರಿ, ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿಮ್ಮ. ನಮಸ್ಕಾರ ಗುರು. ನಮಸ್ತೆ ಅಮ್ಮ. ಮಗುದು ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಆಗಿದೆ. ಏನು ವಿದ್ಯಾಭ್ಯಾಸದ ಬಗ್ಗೆ ನೋಡ್ತಾ ಇದ್ದೀರಾ? ಏನು ಓದ್ತಾ ಇದೆಯಮ್ಮ ಇವಾಗ ಮಗು? ಈಗ ಬಿಕಾಂ ತಗೊಂಡಿದ್ದಾಳೆ. ಓಕೆ, ನೋಡಿ ಅವ್ರಿಗೆ ಬಿಕಾಮ್ ಅಲ್ಲಿ ಇದ್ದಾರೆ. ಒಂದು ನೋಡಿ ಗುರುವಿನ ಒಂದು ಅನುಗ್ರಹದಿಂದ ಏನಾಗಿದೆ, ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ, ಅದರಲ್ಲೇ ಮುಂದುವರಿಲಿ. ಯಾಕೆಂದರೆ ಬಿಕಾಮ್ ಅಲ್ಲಿ ಅವ್ರಿಗೆ ಅನುಕೂಲ ಇದೆ. ಯಾಕಂದರೆ ಅವ್ರಿಗೂ ಕೂಡ ತುಂಬ ಆಸಕ್ತಿ ಕೂಡ ಇರೋದ್ರಿಂದ ಅವರು ಬಿಕಾಮಲ್ಲಿ ಮುಂದುವರೆದು ನೋಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಅವರು ಕೇಳ್ಕೋಬೇಕು. ನೀವು ಅವರಲ್ಲಿ ಯಾವುದರಲ್ಲಿ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ನೀವು ವಿದ್ಯಾಭ್ಯಾಸದ ಕಡೆ ನೀವು ಗಮನವನ್ನು ಕೊಡಬೇಕು. ಇನ್ನು ದಶಾಕಾಲಗಳಲ್ಲಿ ನೋಡಿದಾಗ ಈಗ ಸ್ವಲ್ಪ ರಾಹು ದಶೆ ನಡೀತಿರೋದ್ರಿಂದ ಸ್ವಲ್ಪ ಏನಾಗುತ್ತೆ, ಅವ್ರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುವಂಥದ್ದು. ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಕಾಲೇಜ್ಗೆ ಹೋಗ್ಲಿಕ್ಕಾಗಲಿ ಅಥವಾ ಏನೋ ಒಂದು ಸ್ಟಡಿ ಮಾಡಲಿಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಮಾನಸಿಕವಾಗಿ ಅವರು ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಈಗ ಎಜುಕೇಷನ್ನೇ ಬೇಡ ಅನಿಸ್ಬಿಡುತ್ತೆ, ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಆದರೆ ವಿದ್ಯಾಭ್ಯಾಸದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಯಾಕಂದರೆ ಗುರು ಒಂದು ಒಳ್ಳೆಯ ಒಂದು ಸ್ಥಾನದಲ್ಲಿ ಇರೋದ್ರಿಂದ, ಯಾಕಂದರೆ ಗುರುಬಲ ಇದೆ. ಇದ್ರ ಜೊತೆ ಆ ಹುಡುಗಿದು ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಆಗಿರೋದ್ರಿಂದ ಕೂಡ ಕೆಲವೊಂದು ವಿಚಾರದಲ್ಲಿ ನಾವು ಕನ್ಯಾ ರಾಶಿಯವ್ರಿಗೆ ಹೇಳ್ತಿರ್ತೀವಿ, ವಿದ್ಯಾಸಕ್ತಿ ಸ್ವಲ್ಪ ಕುಂಠಿತ ಆಗ್ತಿದ್ರೆ ಅವ್ರು ಏನು ಮಾಡಬೇಕು, ಎಜುಕೇಷನ್ ಮೇಲೆ ತುಂಬ ಅವರು ಸ್ವಲ್ಪ ಹೊತ್ತು ಕೊಡಬೇಕಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಸ್ವಲ್ಪ ಏನಾಗುತ್ತೆ, ಈಗ ಮಾನಸಿಕವಾಗಿ ಅವ್ರಿಗೇನಾದ್ರು ತೊಂದರೆ ಆಗ್ತಾ ಇದ್ರೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಮನೆ ಕಡೆಯಿಂದ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಇವಾಗ ಸ್ವಲ್ಪ ತೊಂದರೆ ಆಗ್ತಿರ್ಬೋದು. ಯಾಕಂದರೆ ಅವರು ಒಂದು ರಾಹು ದಶೆಯಲ್ಲಿ ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಆಗ್ತಾ ಇರುತ್ತೆ. ರಾಹುವಿಗೆ ಸಂಬಂಧಪಟ್ಟಂಥದ್ದು ನೋಡಿ, ಈಗ ಉದ್ದಿನ ಕಾಳು ಅಂತ ಹೇಳ್ತೀವಿ. ಉದ್ದಿನ ಕಾಳನ್ನು ನೀವು ಒಂದು ಆ ಮಗುಗೊಂದು ಸ್ವಲ್ಪ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿಸಿ, ಅದು ಯಾರಿಗಾದ್ರೂ ದಾನ ಮಾಡಿಸಿ, ಅದು ಸಾಕು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಸಕ್ತಿ ಕೂಡ ಅವ್ರಿಗೇ ಹೆಚ್ಚಾಗುವಂಥದ್ದಾಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಗಳ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ನೇರವಾಗಿ ಗುರುಗಳನ್ನು ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಗುರುಗಳೇ, ರಾಶಿಯ ಬಗ್ಗೆ ತಿಳಿಸ್ತಿದ್ರಿ, ಮದುವೆ ವಿಳಂಬಕ್ಕಾಗಿ ಪರಿಹಾರಗಳನ್ನು, ಅದನ್ನು ಮುಂದುವರಿಸೋದಾದ್ರೆ ನೋಡಿ. ಈಗ ನಾನು ಕಾರಣಗಳು ಏನಂತ ಹೇಳಿದೆ, ಈಗ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಸಿಂಹ ರಾಶಿಯವರು ಅಥವಾ ಸಿಂಹ ಲಗ್ನದವರಾಗಲಿ ಅಥವಾ ಕರ್ಕಾಟಕ ರಾಶಿಯವರು ಅಥವಾ ಕರ್ಕಾಟಕ ಲಗ್ನದವರಾಗಲಿ ನೀವು ಅವಶ್ಯಕವಾಗಿ ಏನು ಮಾಡಬೇಕು ನೋಡಿ. ಈಗ ಸಿಂಹ ರಾಶಿಯವರು ಅಂತ ಬಂದಾಗ ಸೂರ್ಯ ಮಂತ್ರ ಜಪವನ್ನು ಮಾಡಬೇಕು. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಯಾಕಂದರೆ ತುಂಬ ವಿಶೇಷವಾಗಿರುತ್ತೆ. ನೀವೇನಾದರೂ ಈಗ ಮದುವೆ ವಿಳಂಬ ಆಗ್ತಾ ಇತ್ತು, ಮದುವೆಯಲ್ಲಿ ತೊಂದರೆ ಆಗ್ತಾ ಇತ್ತು, ಅಥವಾ ನಿಮಗೇನೋ ಒಬ್ಬರು ಯಾರೋ ಒಂದು ಗಂಡಾಗಲಿ ಅಥವಾ ಹೆಣ್ಣಾಗಲಿ ಇಷ್ಟ ಆಗಿರುತ್ತೆ, ಆ ಇಷ್ಟವಾಗಿರುವಂತಹ ವರ ಅಥವಾ ವಧು ನಿಮಗೆ ಸಿಗಬೇಕು ಅಥವಾ ನೀವು ವಿವಾಹ ಆಗಬೇಕು ಅಂದ್ಕೊಂಡಿದ್ರೆ ನೀವು ಅವಶ್ಯಕವಾಗಿ ಈ ಸೂರ್ಯ ಮಂತ್ರ, ಯಾರು ಸಿಂಹ ರಾಶಿಯವರಾಗಲಿ ಅಥವಾ ಸಿಂಹ ಲಗ್ನದವರಾಗಲಿ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡುವುದರಿಂದ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ಸೂರ್ಯ ನಮಸ್ಕಾರ ಮಾಡುವುದರಿಂದ, ಮತ್ತು ಓಂ ಸಂ ಸೂರ್ಯಾಯ ನಮಃ ನೋಡಿ, ಸರಳ ಮಂತ್ರ ಇದು. ಓಂ ಸಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ನಿತ್ಯವೂ ಕೂಡ ಪಠಣ ಮಾಡ್ಬೋದು. ಈಗ ಬೆಳಗ್ಗೆ ಎದ್ದು ನೀವು ಆ ಸ್ನಾನಾದಿಗಳನ್ನು ಮುಗಿಸಿ ಎಲ್ಲಾದರೂ ಈಗ ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಥವಾ ಕೆಲವರು ಮನೆಯಲ್ಲಿ ಇರ್ತೀರಾ, ಮನೆಯಲ್ಲಿ ದೇವ್ರ ಪೂಜೆ ಸಾಮಾನ್ಯವಾಗಿ ದಿನನಿತ್ಯ ಕೂಡ ಆಗ್ತಾ ಇರ್ತೀವಿ. ನೀವೇ ಮಾಡಬೇಕು ಅಂತೇನಿಲ್ಲ. ಯಾರಾದರೂ ದೇವ್ರ ಪೂಜೆ ಮಾಡಿದ್ರು ಕೂಡ ನೀವು ಒಂದು ಸ್ನಾನ ಆದಾದ್ಮೇಲೆ ನೀವೆಲ್ಲ ಒಂದು ವಸ್ತ್ರಾಭರಣಗಳೆಲ್ಲ ತೊಗೊಂಡಾದ್ಮೇಲೆ ಆಮೇಲೆ ನೀವೇನು ಮಾಡಬೇಕು, ಒಂದು 2 ನಿಮಿಷ, ಒಂದು 5 ನಿಮಿಷ ಒಂದು ದೇವರ ಮನೆಯಲ್ಲಿ ಕೂತ್ಕೊಂಡು ಒಂದು ಮಂತ್ರ, ಒಂದು ಜಪವನ್ನು ಮಾಡಿಕೊಂಡಾಗ ಏನಾಗುತ್ತೆ, ನಿಮಗೆ ಮಾನಸಿಕವಾಗಿ ಕೂಡ ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ ಅಂತ ಹೇಳುತ್ತೆ. ಅದೇ ರೀತಿ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರು ಯಾರಿರ್ತೀರಾ, ನೀವು ಚಂದ್ರನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಓಂ ಸಂ ಚಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಕೂಡ ನೀವು ಜಪ ಮಾಡ್ಕೊಳ್ಳಿ. ಎಷ್ಟಾದರೂ ಆಗಲಿ, ಈಗ 9 ಅಥವಾ 21 ಅಥವಾ 108 ಜಪ ಮಾಡಿರಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮಗೆ ಒಂದು ಸಮಯಕ್ಕೆ ತಕ್ಕಂಥ ಈ ರೀತಿ ನೀವು ದಿನನಿತ್ಯವೂ ಕೂಡ ನೀವು ಏನು ಮಾಡಬೇಕು, ಈ ಮಂತ್ರವನ್ನು ಜಪ ಮಾಡಿ ಸಾಕು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ತೊಂದರೆಗಳಾಗಿದ್ದರೆ ತುಂಬ ವಿಶೇಷವಾಗಿ ಆ ಕಂಕಣ ದೋಷ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ. ಇನ್ನು ಯಾರು ಕರ್ಕಾಟಕ ರಾಶಿಗಳಿದ್ದಾರೆ, ನೀವು ಅಕ್ಕಿಯನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ.
ಹೇಳುತ್ತೆ. ಅಥವಾ ಈಗ ಸಿಂಹರಾಶಿಯವರು ಇರ್ತಾರೆ, ಅವರು ಗೋಧಿಯನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಆದಿತ್ಯ ಹೃದಯ ಪಾರಾಯಣ ಅಂತ, ಆದಿತ್ಯ ಹೃದಯ ಅಂತ ಒಂದು ನಿಮಗೆ ಪುಸ್ತಕ ಕೂಡ ಸಿಗುವಂಥದ್ದು. ಈ ಆದಿತ್ಯ ಹೃದಯ ಪಾರಾಯಣ ಕೂಡ ನೀವು ಮಾಡ್ಬೋದು, ಅಥವಾ ನೀವು ನಿಮ್ಮ ಮೊಬೈಲಲ್ಲಿ ಕೇಳ್ಬೋದು. ಅದು ಯಾಕಂದರೆ ಯೂಟ್ಯೂಬ್ಸಲ್ಲೆಲ್ಲ ಬರುತ್ತೆ. ಈಗ ಆದಿತ್ಯ ಹೃದಯ ಅಂತ ನೀವು ಹೊಡೆದ್ರು ಕೂಡ ಅದನ್ನು ಕೇಳ್ತಾ ಇದ್ರೂ ಕೂಡ ನಿಮಗೆ ಎಷ್ಟೋ ಫಲ ಸಿಗುತ್ತೆ. ಈಗ ಸಾಮಾನ್ಯವಾಗಿ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಕೇಳಿ, ವಿಷ್ಣು ಸಹಸ್ರನಾಮ ನೀವು ಹೇಳಿ ಅಂತ ಹೇಳ್ತಾ ಇರ್ತಾರಲ್ವ, ಅದನ್ನು ಕೇಳ್ತಾ ಕೇಳ್ತಾ ನಮಗೆ ಬಂದ್ಬಿಡುತ್ತೆ. ಸಿಂಹರಾಶಿಯವರು ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು, ಲಕ್ಷ್ಮೀನಾರಾಯಣ ಒಂದು ಪೂಜೆ ಮಾಡಿಸ್ಕೊಳ್ಳುವಂಥದ್ದು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಯಾರು ಕರ್ಕಾಟಕ ಲಗ್ನದವರಾಗಲಿ ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಈ ದುರ್ಗಾದೀಪ ನಮಸ್ಕಾರಗಳು ಮಾಡಿಸ್ಕೊಳ್ಳುವಂಥದ್ದು. ಯಾಕಂದರೆ ತುಂಬ ವಿಶೇಷವಾಗಿರುವಂತಹ ಪೂಜೆಗಳಿದೆಲ್ಲ. ಏನೇ ತೊಂದರೆಗಳಾಗ್ತಾ ಇದ್ದು ಮದುವೆ ವಿಚಾರದಲ್ಲಿ, ಈಗ ನೋಡಿ ಕೆಲವರಿಗೆ ಮದುವೆ ಕೂಡಿರುತ್ತೆ, ಯಾರೋ ಮೂರನೇ ವ್ಯಕ್ತಿಯಿಂದ ತೊಂದರೆ ಆಗುವಂಥದ್ದು, ಅಥವಾ ಯಾರೋ ಬೇರೆಯವರಿಂದ ತೊಂದರೆ ಆಗ್ಬಿಡುತ್ತೆ, ಅಥವಾ ಮದುವೆ ಅದು ಅರ್ಧಕ್ಕೆ ಮುರಿದೋಗ್ಬಿಡುತ್ತೆ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಎಂಗೇಜ್ಮೆಂಟ್ ಆದ್ರೂ ಕೂಡ ಎಷ್ಟೋ ಜನ ಭಯ ಬೀಳ್ತಾ ಇರ್ತಾರೆ, ಯಾಕೆ ಮದುವೆ ವಿಚಾರದ ಏನು ತೊಂದರೆ ಆಗುತ್ತೋ ಏನಾಗುತ್ತೋ ಅಂತ. ಆ ರೀತಿ ಏನಾದರೂ ಇತ್ತು ಅಂತಂದರೆ ಕರ್ಕಾಟಕ ರಾಶಿಯವರು, ಕರ್ಕಾಟಕ ಲಗ್ನದವರು, ಅಥವಾ ಸಿಂಹರಾಶಿಯವರು, ಸಿಂಹ ಲಗ್ನದವರು ಮದುವೆ ನಿಮಗೆ ಕೂಡಿದ್ದು ಎಂಗೇಜ್ಮೆಂಟ್ ಆದಮೇಲೆ ತೊಂದರೆಗಳು ಆಗ್ತಾ ಇತ್ತಂದರೆ ಅವಶ್ಯಕವಾಗಿ ಈ ಒಂದು ತಂತ್ರಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಜಪಗಳನ್ನು ಮಾಡ್ಕೊಳ್ಳಿ, ಅದರೊಟ್ಟಿಗೆ ಈ ಒಂದು ದಾನಗಳನ್ನು, ಯಾಕಂದರೆ ಗೋಧಿ ದಾನ ಮತ್ತು ಅಕ್ಕಿ ದಾನವನ್ನು ಈಗ ಸಿಂಹರಾಶಿಯವರು, ಕರ್ಕಾಟಕ ರಾಶಿ ಎರಡನ್ನೂ ಕೂಡ ದಾನ ಮಾಡ್ಬೋದು. ಯಾಕಂದರೆ ಸೂರ್ಯ ಚಂದ್ರರು ನಮಗೆ ಎರಡು ಕಣ್ಣುಗಳಿದ್ದಂಗೆ ಅಂತ ಹೇಳುತ್ತೆ. ಯಾಕಂದರೆ ಸೂರ್ಯ ಚಂದ್ರ ಇಲ್ಲದೆ ನಮ್ಮ ಪರಿಸರ ಕೂಡ, ನಮ್ಮ ಭೂಮಿ ಕೂಡ ಇರೋದಿಲ್ಲ. ಹಾಗಾಗಿ ನೀವು ಎರಡನ್ನೂ ಕೂಡ ದಾನ ಮಾಡ್ಕೊಳ್ಳಿ. ಎರಡರಿಂದನೂ ಕೂಡ ಒಂದು ಆ ಭಗವಂತನ ಅನುಗ್ರಹದಿಂದ ಏನಾಗುತ್ತೆ, ನಿಮ್ಮ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಿ ಮದುವೆ ವಿಚಾರವಾಗಿ ನಿಮಗೆ ಅನುಕೂಲಗಳನ್ನು ನೋಡ್ಕೊಳ್ಬೋದು. ವೀಕ್ಷಕರೇ, ಮದುವೆ ವಿಳಂಬಕ್ಕೆ ಕಾರಣಗಳನ್ನು ಜೊತೆಗೆ ಪರಿಹಾರಗಳನ್ನು, ಬಹಳ ಸರಳ ಪರಿಹಾರಗಳನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಜಿಯವರಿಂದ ತಿಳಿದುಕೊಂಡಿದ್ದೇವೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ನನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಗಳ ಸಂಖ್ಯೆಗೆ ಕರೆ ಮಾಡಿ, ಅಂಚೆಪಾಳ್ಯದಲ್ಲಿರುವಂತಹ ಅವರ ಕಚೇರಿಯಲ್ಲಿ ಭೇಟಿ ಮಾಡಿ. ವಾಸ್ತು ದೋಷಗಳಿರಬಹುದು, ಶುಭ ಸಮಾರಂಭದ ಕೈಂಕರ್ಯಗಳಿರಬಹುದು, ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಗುರುಜಿಯವರಿಂದ ಕಂಡುಕೊಳ್ಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.